ನಮಸ್ಕಾರ ಎಲ್ರಿಗೂ. ನಾನ್ ರಮ್ಯಶ್ರೀ. ನನ್ನ ಯೂಟ್ಯೂಬ್ ಚಾನೆಲ್ ಅಶ್ವಿನ್ಸ್ ಅಸ್ಟ್ರಾಲಜಿಗೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಾನು 12 ರಾಶಿಗಳಿಗೆ ಮೇಲೆ ಈ ಗ್ರಹಣ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ನಾನು ಪ್ರೆಡಿಕ್ಷನ್ಸ್ ಹೇಳ್ತೀನಿ ಇಲ್ಲಿ. ಮೊದಲಿಗೆ ಮೇಷರಾಶಿ. ನೀವು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಅಥವಾ ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದ್ರೆ ಅಲ್ಲಿ ನಿಮ್ಮ ಚಂದ್ರ ಇದ್ರೆ ನಿಮ್ಗೆ ನಿಮ್ಮದ ಮೇಷರಾಶಿ ಅಂತ ನಾವು ಹೇಳ್ಬೋದು. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ 3ನೇ ಮನೆಯಲ್ಲಿದ್ದು ಪರಾಕ್ರಮ ಸ್ಥಾನದಲ್ಲಿರೋದ್ರಿಂದ ತುಂಬಾ ಒಳ್ಳೇದು. ನಿಮ್ಮಲ್ಲಿ ಅಸಾಧ್ಯವಾದ ಒಂದು ಧೈರ್ಯ, ಶಕ್ತಿ, ಸಾಹಸ ಎಲ್ಲ ಇರುತ್ತೆ. ಮತ್ತೆ ಕುಜ ಬಂದು ಅಲ್ಲಿ ನಿಮ್ಮ 9ನೇ ಮನೆ ಹಾಗೂ 10ನೇ ಮನೆ ಹಾಗೂ ನಿಮ್ಮ 6ನೇ ಮನೆ ನೋಡ್ತಾರಿಂದ ಆರೋಗ್ಯದಲ್ಲಿ ಅಷ್ಟಾಗಿ ಸಮಸ್ಯೆ ಕಾಣ್ಬರಲ್ಲ. ಹಾಗೂ ನೀವು ಅದೃಷ್ಟವಂತರಾಗಿರ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಸಹ ನೀವು ಯಶಸ್ವಿ ಆಗ್ತೀರಾ, ವಿಜಯೀಭವರಾಗ್ತೀರಾ. ಹಾಗೂ ನಿಮ್ಮ 12ನೇ ಮನೆಯಲ್ಲಿ ಚಂದ್ರ ರಾಹುವಿನ ಒಂದು ಯುತಿ ಇದ್ದು ಅಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಈ ಗ್ರಹಣದ ಎಫೆಕ್ಟ್ ನಿಮ್ಗೆ ಮೇನ್ ಆಗಿ ನಿಮ್ಗೆ ಅಷ್ಟಾಗಿ ಸಮಯ ಸಿಗಲ್ಲ ನಿದ್ದೆ ಮಾಡ್ಲಿಕ್ಕೆ, ಅಥವಾ ನಿಮ್ಗೆ ನಿದ್ರೆ ಮಾಡಿದ್ರು ಸಹ ಕೆಟ್ಟ ಕನಸುಗಳು ಸಿಗ್ಬೋದು. ಮತ್ತೆ 12ನೇ ಮನೆ ಅಧಿಪತಿ ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಸೇವಿಂಗ್ಸ್ ನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಮತ್ತೆ ಹೂಡಿಕೆನಲ್ಲಾಗ್ಲಿ ಅಥವಾ ನೀವು ಅದರಲ್ಲಿ ಒಂಚೂರು ಹಣದ ಒಂದು ವ್ಯವಹಾರದಲ್ಲಿ ಸ್ವಲ್ಪ ನೀವು ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ಬೋದು. ಮತ್ತೆ ನಿಮ್ಗೆ ಅದೇ ಒಂದು ತಲೆನೋವಾಗಿ ಪರಿಣಾಮಿಸಬಹುದು ಈ ಸಮಯದಲ್ಲಿ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಾಗಿ ಬರ್ಬೋದು. ಅದನ್ನ ಬಿಟ್ರೆ ನಿಮ್ಗೆ ಇನ್ನೆಲ್ಲಾ ರೀತಿಯಲ್ಲೂ ಸಹ ಇದು ತುಂಬಾ ಚೆನ್ನಾಗಿದೆ. ವೈವಾಹಿಕ ಜೀವನಕ್ಕೂ ಕೂಡ ಇದು ತುಂಬಾ ಸಮಯ ಚೆನ್ನಾಗಿದೆ. ಮತ್ತೆ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಕಳತ್ರ ಅವರ ಜೊತೆ ಹಸ್ಬೆಂಡ್ ಆಗಿರ್ಲಿ ಅಥವಾ ವೈಫ್ ಆಗಿರ್ಲಿ, ಪತಿ ಅಥವಾ ಪತ್ನಿ ಜೊತೆ ನೀವು ಸಾಮರಸ್ಯದಿಂದ ಇರ್ತೀರಾ. ನಿಮ್ಗೆ ಯಾವುದೇ ತರಹದ ಸಮಸ್ಯೆಗಳು ಅಷ್ಟಾಗಿ ಈ ಟೈಮ್ ನಲ್ಲಿ ಕಂಡು ಬರೋದಿಲ್ಲ. ನಿದ್ರೆಯಿಂದ ಮತ್ತೆ 12ನೇ ಮನೆ ಇದು ಏನಪ್ಪಾ ಎಕ್ಸ್ಪೆಂಡಿಚರ್ ಸಹ ತೋರಿಸೋದ್ರಿಂದ, ಖರ್ಚು ವೆಚ್ಚ ಸಹ ತೋರಿಸೋದ್ರಿಂದ ಈ ಸಮಯದಲ್ಲಿ ನಿಮ್ಗೆ ಅತಿ ಹೆಚ್ಚಾಗಿ ಖರ್ಚುಗಳು ಬರ್ಬೋದು. ಮತ್ತೆ ನಿಮ್ಗೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಅದನ್ನ ಸ್ವಲ್ಪ ನೀವು ಲಿಮಿಟ್ ಮಾಡ್ಲಿಕ್ಕೆ ನೋಡಿದ್ರೆ ನಿಮ್ಗೆ ಈ ಒಂದು ಗ್ರಹಣದಿಂದ ಅಷ್ಟಾಗಿ ನೆಗೆಟಿವ್ ಎಫೆಕ್ಟ್ಸ್ ಬರಲ್ಲ. ಸೊ ಮೇಷರಾಶಿಯವರಿಗೆ ಓವರ್ ಆಲ್ ಟೈಮ್ ಚೆನ್ನಾಗಿದೆ. ನೆಕ್ಸ್ಟ್ ವೃಷಭ ರಾಶಿಯವರಿಗೆ ನಿಮ್ಗೆ ಗುರು ಜನ್ಮದಲ್ಲೇ ಇರೋದ್ರಿಂದ ಅಷ್ಟಮಾಧಿಪತಿ ಮತ್ತು 11ನೇ ಮನೆ ಅಧಿಪತಿ ಆದ ಗುರು ನಿಮಗೆ ಜನ್ಮದಲ್ಲೇ ಇರೋದ್ರಿಂದ ಅದು ಸ್ವಲ್ಪ ನಿಮ್ಗೆ ಅನಿರೀಕ್ಷಿತ ಬದಲಾವಣೆಗಳನ್ನ ತರುತ್ತೆ. ಮತ್ತೆ ಆಲ್ ಆಫ್ ಅ ಸಡನ್ ನಿಮಗೆ ಕೆಲವೊಂದು ಡಿಸಿಷನ್ ತಗೋಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅಷ್ಟಾಗಿ ಒಂದು ಫ್ರೀನೆಸ್ ಅಥವಾ ಒಂದು ಈಸ್ನೆಸ್ ಅನ್ನೋದು ಕಾಣಿಸ್ತಿಲ್ಲ. ಸೊ ಯಾವ್ದೋ ಒಂದು ಪ್ರೆಷರ್ ಮೇಲೆ, ಯಾವ್ದೋ ಒಂದು ಒತ್ತಡ ನಿಮ್ಮ ಮೇಲೆ ಬಿದ್ದಿದೆ ಅನ್ನೋ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ನಿಮ್ಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಕುಜನ ದೃಷ್ಟಿ ಇರೋದ್ರಿಂದ, ಎಂಟನೇ ದೃಷ್ಟಿ ಇರೋದ್ರಿಂದ ನಿಮ್ಮ 9ನೇ ಮನೆ ಮೇಲೆ. ಸೊ ನಿಮ್ಗೆ ಅಷ್ಟಾಗಿ ಸಮಸ್ಯೆ ಬರೋದಿಲ್ಲ. 10ನೇ ಮನೆ ಅಧಿಪತಿ ಶನಿ 10ನೇ ಮನೆಯಲ್ಲೇ ಇರೋದ್ರಿಂದ ಇದು ಕೂಡ ಒಳ್ಳೆ ಟೈಮೇ. ನಿಮ್ಗೆ ಗ್ರಹಣ ಸಂಭವಿಸ್ತಾ ಇರೋದು 5-11 ಆಕ್ಸೆಸ್ ಅಲ್ಲ. ಆದ್ರಿಂದ ನಿಮಗೆ ಅದೇ ನಾನು ಹೇಗೆ ಮೇದಿನಿ ಜ್ಯೋತಿಷ್ನಲ್ಲಿ ಹೇಳಿದ್ದು, ನಿಮ್ಮ ಹಳೆಯ ಹೂಡಿಕೆಗಳಿಂದ ನಿಮ್ಗೆ ಸಾಕಷ್ಟು ಲಾಭ ಆಗಲಿದೆ. ಆದ್ರೆ ಹೊಸ ಹೂಡಿಕೆ ಮಾಡ್ಲಿಕ್ಕೆ ಹೋಗ್ಬಿಡಿ ಈಗ. ಯಾಕಂದ್ರೆ ಗುರು ಅಷ್ಟಮಾಧಿಪತಿ ರಾಶಿಯಲ್ಲಿರೋದ್ರಿಂದ ತಪ್ಪು ನಿರ್ಧಾರ ತಗೊಳ್ಳೋಂತಹ ಸಾಧ್ಯತೆ ಸಹ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾದು ನೋಡಿ ಮಾಡಿದ್ರೆ ಒಳ್ಳೇದು ಅನ್ನೋದು ನಾನು ಹೇಳ್ತೀನಿ. ಶುಕ್ರ, ನಿಮ್ಮ ರಾಶಿಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಹೆಲ್ತ್ ಗೆ ಅಷ್ಟಾಗಿ ಸಮಸ್ಯೆ ಬರಲ್ಲ. ಯಾಕಂದ್ರೆ ಶುಕ್ರ ತನ್ನ ಮನೇಲಿ ಇರೋದ್ರಿಂದ ಅಷ್ಟಾಗಿ ನಿಮಗೆ ಸಮಸ್ಯೆ ಬರೋದಿಲ್ಲ. ಸಣ್ಣ ಪುಟ್ಟ ಏನಾದ್ರೂ ಒಂಚೂರು ಬಂದ್ರು ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಹೇಗಾದ್ರೂ ನೀವು ಅದನ್ನ ಸರಿಪಡಿಸ್ಕೊಳ್ಳೋಷ್ಟು ಶಕ್ತಿ ಇದೆ ನಿಮಗೆ. ಸೊ ಅದ್ ಮಾಡ್ತೀರಾ. ಮತ್ತೆ ನಿಮ್ಮ ಪಂಚಮದಲ್ಲಿ ಸೂರ್ಯ ಇರೋದ್ರಿಂದ ಮತ್ತೆ ಅದು ಶುಭಕರ್ತರ ಯೋಗದಿಂದ ನಿಮ್ಮ ಮಕ್ಕಳಿಗೆ ಒಳ್ಳೇದು. ಬಟ್ ಆದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಒಂದ್ ಕನ್ಫ್ಯೂಷನ್ ಬರ್ಬೋದು. ಬಟ್ ಆದ್ರೆ ಅದನ್ನ ಸಾಕಷ್ಟು ನಿಧಾನವಾಗಿ ಶಾಂತಿಯಿಂದ ವ್ಯವಹರಿಸಿದ್ರೆ ಅದು ಸರಿ ಹೋಗುತ್ತೆ. ಯಾಕಂದ್ರೆ ಗುರು ದೃಷ್ಟಿನಲ್ಲಿ ಇರೋದ್ರಿಂದ ಅಷ್ಟಾಗಿ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಮುಂದಿನ ರಾಶಿ ಮಿಥುನ್ ರಾಶಿ. ಸೊ ಮಿಥುನ ರಾಶಿಯ ಜಾತಕರಿಗೆ ಏನಾಗುತ್ತೆ ಅಂದ್ರೆ, ಅವರಿಗೆ ರಾಶಿನಲ್ಲೇ ಕುಜ ಇರೋದ್ರಿಂದ ಕುಜ ಬಂದು ಅಂತಹ ಕಾರಕ ಗ್ರಹ ಅಲ್ಲ ಮಿಥುನ್ ರಾಶಿಗೆ. ಮತ್ತೆ ಮಿಥುನ್ ರಾಶಿಗೆ ಬಂದ ಮೇಲೆ ಕುಜ ಬಂದು ನೀಚಾಭಿಲಾಷಿ ಸಹ ಆಗ್ತಾನೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಗತ್ಯವಾಗಿ ಹಾಗೂ ಅಸಾಧ್ಯವಾಗಿ ತುಂಬಾ ಬೇಗ ಕೋಪ ಬರುವಂತಹ ಸಾಧ್ಯತೆಗಳು, ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿ 3ನೇ ಮನೆಯಲ್ಲಿ ಇರೋದ್ರಿಂದ
ಉಚ್ಚಾಭಿಲಾಷಿ ಆದ್ರಿಂದ ನೀವು ಬುದ್ಧಿವಂತರಾದ್ರಿಂದ ಸ್ವಲ್ಪ ಯೋಚಿಸಿ ನಿರ್ಧಾರ ತಗೊಂಡ್ರೆ ಒಳ್ಳೇದು. ಆದ್ರೆ ಯೂಶಲಿ ನೀವು ಯೋಚಿಸಿ ಆಮೇಲೆ ಮಾತಾಡೋದು ಅಥವಾ ಯೋಚಿಸಿ ಆಮೇಲೆ ನೀವು ಏನಾದ್ರು ಕೆಲಸ ಮಾಡೋದು ನಿಮ್ಮ ರೂಢಿ ಆಕ್ಚುಲಿ. ಆದ್ರೆ ಈ ಸಮಯದಲ್ಲಿ ಕುಜ ರಾಶಿಲಿರೋದ್ರಿಂದ ನೀವು ಯೋಚಿಸೋ ಮುಂಚೆನೆ ಕೆಲಸ ಮಾಡುವಂತಹ ಸಾಕಷ್ಟು ಸಾಧ್ಯತೆಗಳು ಇದೆ. ಅದನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮತ್ತೆ ಈ ಗ್ರಹಣ ಬಂದು ನಿಮ್ಗೆ 4th ಆಕ್ಸೆಸ್ ಅಲ್ಲಿ ಆಗ್ತದ್ರಿಂದ 10ನೇ ಮನೆ ನಲ್ಲಿ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದ ಕಡೆ ಸ್ವಲ್ಪ ಹೆಚ್ಚಾಗಿ ಗಮನ ವಹಿಸಬೇಕಾಗಿ ಬರ್ಬೋದು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವೋ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಚಂದ್ರ ರಾಹು 10ನೇ ಮನೆಯಿಂದ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಅಂಡ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಅದ್ರ ಎಲ್ಲಾ ಕನ್ಫ್ಯೂಷನ್ಸ್ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಮೂನ್ ರಾಹು ಕಂಜಂಕ್ಷನ್ ಅಂದ್ರೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಂತಾನೆ ನಾವು ಹೇಳ್ತೀವಿ. ಮತ್ತೆ ಅವ್ರ ಮೆಂಟಲ್ ಎಗನಿ, ಸೊ ಮಾನಸಿಕವಾಗಿ ಒಂದು ಖಿನ್ನತೆ ಸಹ ಕಾಡ್ಬೋದು ನಿಮ್ಗೆ. ಸೊ ಇದು ಎಲ್ಲ ಆಕ್ಚುಲಿ ಈಗ ಕಾಣಿಸ್ತಾ ಇದೆ. ಯಾಕಂದ್ರೆ 10ನೇ ಮನೆಯಲ್ಲಿ ಆ ಚಂದ್ರ ರಾಹು ಕೂಟ ಇರೋದ್ರಿಂದ. ಆದ್ರೆ 10ನೇ ಮನೆ ಅಧಿಪತಿ ಗುರು ಬಂದು ನಿಮ್ಗೆ 12ನೇ ಮನೇಲಿ ಇರೋದ್ರಿಂದ ನೀವು ಸ್ವಲ್ಪ ಪೇಶನ್ಸ್ಫುಲ್ ಆಗಿ ತಾಳ್ಮೆಯಿಂದ ಕೂತು ವ್ಯವಹರಿಸಿದ್ರೆ, ಯೋಚನೆ ಮಾಡಿದ್ರೆ ಇದು ಅಷ್ಟಾಗಿ ತೊಂದರೆ ಕೊಡಲ್ಲ. ಸೊ ನಿಮ್ಗೆ ಬೇರೆ ಯಾವುದೇ ರೀತಿಯ ಸುಖಕ್ಕಾಗ್ಲಿ ಯಾವ್ದಕ್ಕಾಗ್ಲಿ ಅಷ್ಟಾಗಿ ತೊಂದರೆ ಇಲ್ಲ. ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದ್ರೆ ಸೂರ್ಯ ಕೇತು ಯುತಿ ಇರೋದ್ರಿಂದ ಚತುರ್ಥದಲ್ಲಿ. ಆದ್ರೆ ಅದು ಶುಭಕರ್ತ ಯೋಗದಲ್ಲಿರೋದ್ರಿಂದ ಅಷ್ಟಾಗಿ ಸಮಸ್ಯೆ ಬರಲ್ಲ. ಬಟ್ ಆದ್ರೆ ಒಂಚೂರು ಗಮನ ಇದ್ರೆ ಒಳ್ಳೇದು. ಮಿಥುನ ರಾಶಿಯ ಮಕ್ಕಳಿಗೆ ಮಿಥುನ ರಾಶಿಯವರ ಮಕ್ಕಳಿಗೆ ಇದು ಒಳ್ಳೆ ಸಮಯ. ಅದರಲ್ಲೂ ಹೆಣ್ಮಕ್ಳು ಇದ್ದವ್ರಿಗಂತೂ ಇದು ಇಟ್ಸ್ ಲೈಕ್ ಬಂಪರ್ ಟೈಮ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಶುಕ್ರ ಪಂಚಮಾಧಿಪತಿ ಪಂಚಮದಲ್ಲಿ ಇರೋದ್ರಿಂದ ಇದು ಖಂಡಿತ ಒಳ್ಳೇದು. ಓವರ್ ಆಲ್ ಫಾರ್ ಮಿಥುನ್ ರಾಶಿ ಅವ್ರಿಗೆ ಕರಿಯರ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅದೊಂದು ಮ್ಯಾನೇಜ್ ಮಾಡೋದೊಂದು ಬಿಟ್ರೆ ಮಿಕ್ಕಿದ ಎಲ್ಲಾ ರೀತಿನೂ ಪರವಾಗಿಲ್ಲ. ಅಫ್ಕೋರ್ಸ್ 12ನೇ ಮನೇಲಿ ಗುರುವಿಂದ ಎಕ್ಸ್ಪೆಂಡಿಚರ್ ಜಾಸ್ತಿನೇ ಇರುತ್ತೆ. ಸೊ ಯಾವುದೇ ವಿಷಯದಲ್ಲಿ ಖರ್ಚು ಮಾಡೋ ಮುಂಚೆ 10 ಸಾರಿ ಯೋಚನೆ ಮಾಡಿ. ಯಾಕಂದ್ರೆ 2ನೇ ಮನೆ ಅಧಿಪತಿನೇ ಗ್ರಹಣಕ್ಕೂ ಈಗ ಒಳಗಾಗಿರೋದು 10ನೇ ಮನೆಯಲ್ಲಿ. ಸೊ ಹಂಗಾಗಿ ಅದೊಂದು ಪ್ಲಸ್ ಮಾತಾಡ್ಬೇಕು ಸ್ವಲ್ಪ ಹುಷಾರಾಗಿ ನೋಡಿ ಮಾಡಿ ಮಾತಾಡಿ. ಸೊ ಅದು ಒಂದು ಕೂಡ ಮಿಥುನ್ ರಾಶಿಯವರಿಗೆ. ನೆಕ್ಸ್ಟ್ ಬಂದು ಕರ್ಕ ರಾಶಿ. ಸೊ ಕರ್ಕ ರಾಶಿ ಅವರಿಗೆ ಈಗ ಅವರ ರಾಶಿಯಾಧಿಪತಿನೇ ಈ ಗ್ರಹಣಕ್ಕೆ 9ನೇ ಮನೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ 9ನೇ ಮನೆ ಫಸ್ಟ್ ಟೈಮ್ ಅವರಿಗೆ ಧರ್ಮ ಭಾವ, ಭಾಗ್ಯ ಭಾವ ಹಾಗೂ ಅವರ ಪಿತೃ ಭಾವ ಸಹ. ಸೊ ನಿಮ್ಮ ತಂದೆಗೆ ಸ್ವಲ್ಪ ಹೆಲ್ತ್ ವೈಸ್ ಅಪ್ಸೆಟ್ ಆಗ್ಬೋದು. ಯಾಕಂದ್ರೆ ಸೂರ್ಯ ಕೇತು ಸಹ ಯುತಿ ಇದೆ 3ನೇ ಮನೆಯಲ್ಲಿ. ಸೊ ನೀವು ತಂದೆ ತಾಯಿ ಬಗ್ಗೆ ಸಹ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರ್ಬೋದು. ತಾಯಿಗೆ ಅಷ್ಟಾಗಿ ಏನ್ ಸಮಸ್ಯೆ ಬರಲ್ಲ. ಯಾಕಂದ್ರೆ ಚತುರ್ಥದ ಬದಿ ಶುಕ್ರ ಚತುರ್ಥದಲ್ಲಿ ಇರೋದ್ರಿಂದ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ರೈಟ್ ನೋ. ಮತ್ತೆ ನಿಮ್ಮ ರಾಶಿಯಾಧಿಪತಿ 3ನೇ ಮನೆಯಲ್ಲಿದ್ದು 3ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಕರ್ಕ ರಾಶಿಯ ಯಾವುದೇ ತರದ ಆರ್ಟಿಸ್ಟ್ ಗಳಿಗೆ ಅಂದ್ರೆ ಪೇಂಟಿಂಗ್ ಆಗ್ಬೋದು ಅಥವಾ ರೈಟರ್ಸ್ ಅಥವಾ ಲೇಖಕರಾಗಿರ್ಬೋದು ಅಥವಾ ಕಲಾವಿದರಿಗೆ, ಮೇನ್ ಆಗಿ ಕರ್ಕ ರಾಶಿಯ ಕಲಾವಿದರಿಗೆ ಈ ಕೈಯಲ್ಲಿ ಆ ತರದ ಒಂದು ಕಲೆನಲ್ಲಿ ತೊಡಗಿಕೊಂಡಿರೋರ್ಗೆ ಇದು ತುಂಬಾ ಉತ್ತಮವಾದ ಸಮಯ. ಅವರು ಹೊಸದಾಗಿ ಏನಾರ ಮಾಡ್ಬೋದು. ಅವ್ರಿಗೆ ಭಾಗ್ಯೋದಯ ಸಹ ಆಗಬಹುದು. ಹಾಗಾಗಿ ಅವರಿಗೆ ದಶೆ ಅಂತರ್ದಶ ಚೆನ್ನಾಗಿದೆ. ಈ ಸಮಯ ತುಂಬಾ ಚೆನ್ನಾಗಿದೆ. ಮತ್ತೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಅವ್ರಿಗೆ ಆ ಕಂಟಕ ಶನಿ ಇದ್ದೇ ಇದೆ. ಆದ್ರೆ ಸ್ವಂತ ಮನೇಲೆ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್. ಆದ್ರೆ ಗುರು 11ನೇ ಮನೇಲಿ ಇರೋದ್ರಿಂದ ಇಸ್ ಆಲ್ಸೋ ಗುಡ್ ಪೊಸಿಷನ್. ಸೊ ನೀವು ಏನ್ ಇಚ್ಛೆ ಪಡ್ತೀರಾ ಅದು ಒಂದು ಹಂತದವರೆಗೂ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಓವರ್ ಆಲ್ ನಾವು ನೋಡ್ಲಿಕ್ಕೆ ಹೋದ್ರೆ ಕರ್ಕ ರಾಶಿಯವರಿಗೆ ಇಟ್ಸ್ ನಾಟ್ ಟೂ ಗುಡ್ ಆಲ್ಸೋ, ನಾಟ್ ಟೂ ಬ್ಯಾಡ್ ಆಲ್ಸೋ, ಅಥವಾ ಮಿಕ್ಸ್ಡ್ ಮಧ್ಯದಲ್ಲಿ ಇರೋ ಹಾಗಿದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅವರಿಗೆ ಗ್ರಹಣ ಆಗ್ತಾ ಇರೋದು 8ನೇ ಮನೆಯಲ್ಲಿ. ಸೊ ಇದು ತುಂಬಾ ಒಳ್ಳೇದಲ್ಲ. ಸೊ ಅನ್ಪ್ಲೆಸೆಂಟ್ ಚೇಂಜಸ್ ಆಗ್ಬೋದು. ನಿಮ್ಗೆ ಎಷ್ಟು ಇಲ್ದಿರೋ ಬದಲಾವಣೆಗಳಾಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು. ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇದ್ರೆ ಯಾವ್ದು ಬೇಡದಿರೋ ಜಾಗಕ್ಕೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಮತ್ತೆ ನೀವ್ ಎಷ್ಟೇ ಗೂಗಲ್ ಚೇಂಜ್ ಆಗದೆ ಇರ್ಬೋದು. ಯಾಕಂದ್ರೆ ಶನಿ 6-7ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಪತಿ ಅಥವಾ ಪತ್ನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗ್ಬೋದು. ಮತ್ತೆ ನಿಮ್ಗೆ 8ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ನಿಮ್ಗೆ ಇನ್ಹೆರಿಟೆನ್ಸ್ ಅಥವಾ ಒಂದು ಏನು ನಿಮ್ಗೆ ಬರ್ಬೇಕಿತ್ತು ಆಸ್ತಿ, ಏನು ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಅಂತ ಏನ್ ಹೇಳ್ತೀವೋ ಅದು ನಿಮ್ಗೆ ಬರೋದು ಸ್ವಲ್ಪ ತೊಂದರೆ ಆಗ್ಬೋದು, ನಿಧಾನ ಆಗ್ಬೋದು. ಮತ್ತೆ ಅದರಲ್ಲಿ ವ್ಯಾಜ್ಯಗಳು ಕೂಡ ಏರ್ಪಡ್ಬೋದು. ಸೊ ನೀವು ದಾಖಲೆಗಳನ್ನೆಲ್ಲ ಸ್ವಲ್ಪ ಹುಷಾರಾಗಿ ಎತ್ತಿಟ್ಟು ನೋಡಿ ಮಾಡಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅಂಡ್ ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ದ್ವಿತೀಯಾಧಿಪತಿ ಬುಧ ಇರೋದ್ರಿಂದ ಹಾಗೂ 11ನೇ ಮನೆ ಅಧಿಪತಿ ಬುಧನು ರಾಶಿಲೇ ಇರೋದ್ರಿಂದ
ಹಣಕಾಸಿನ ಒಂದು ಪರ್ಸ್ಪೆಕ್ಟಿವ್ ಇಂದ ಅಷ್ಟಾಗಿ ಸಮಸ್ಯೆ ಬರಲ್ಲ, ಯಾಕಂದ್ರೆ 1-2 ಎಕ್ಸ್ಚೇಂಜ್ ಇರೋದ್ರಿಂದ. ಬಟ್ ಆದ್ರೆ ನಿಮ್ಗೆ ಈಗ 8ನೇ ಮನೆಯಲ್ಲಿ ರಾಹು ಚಂದ್ರ ಇಬ್ರು ಇರೋದ್ರಿಂದ ನೀವು ಕೂಡಿಟ್ಟದ್ದೆಲ್ಲ ಖರ್ಚು ಮಾಡ್ಬೇಕಾಗುವಂತ ಪರಿಸ್ಥಿತಿನೂ ಬಂದ್ಬಿಡ್ಬೋದು. ಗುರು 10ನೇ ಮನೇಲಿ ಇರೋದ್ರಿಂದ ನೀವು ಅಷ್ಟಾಗಿ ಮೈ ಬಗ್ಸಿ ಕಷ್ಟಪಟ್ಟು ದುಡಿಯೋಕೆ ಇಷ್ಟಪಡಲ್ಲ. ನೀವು ಸುಖವಾಗಿ ಆರಾಮಾಗಿ ಕೆಲಸ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ. ಆದ್ರೆ ಅದು ಈ ಸಮಯದಲ್ಲಿ ಆಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಮುಂದಕ್ಕೆ ಶನಿ ಅಲ್ಲಿ ಮೀನರಾಶಿಗೆ ಬಂದಾಗ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಮತ್ತೆ ವಿತೌಟ್ ಹಾರ್ಡ್ ವರ್ಕ್ ನಾವೇನೋ ಕಷ್ಟಪಡದೆ ಏನೂ ಸಿಗಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಸಿಂಹರಾಶಿಯವರು ಗುರು ಅಂದ್ರೆ ಅಂತ ಶುಭ ಗ್ರಹಗಳು 10ನೇ ಮನೇಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಸಲೀಸಾಗಿ ಕೆಲಸ ಮಾಡ್ಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಸೊ ಅದನ್ನ ನಾವು ಬಿಡ್ಬೇಕಾಗತ್ತೆ, ನಮ್ಮ ಒಳಿತಿಗೆ ಅದು. ಸೊ ಓವರ್ ಆಲ್ ಸಿಂಹ ರಾಶಿಯವರಿಗೆ ಅಷ್ಟಾಗಿ ಸಮಸ್ಯೆ ಅವ್ರಿಗೆ ಬೇರೆ ಇದ್ರಲ್ಲಿ ಹಣಕಾಸಿನ ಸಮಸ್ಯೆಯಲ್ಲಿ ಬರೋಲ್ಲ. ಬಟ್ ಆದ್ರೆ ಕೂಡಿಟ್ಟದನ್ನೆಲ್ಲ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಮತ್ತೆ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಮತ್ತೆ ಚಂದ್ರ ರಾಹು ಇದು 8ನೇ ಮನೆಯಲ್ಲಿ ಆಗ್ತಿದ್ರೆ ಆಲ್ ಆಫ್ ಸಡನ್ ಪಟ್ ಅಂತ ಅವ್ರಿಗೆ ತೊಂದರೆ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದಿದ್ರೆ ಅವ್ರಿಗೆ ತುಂಬಾ ಒಳ್ಳೇದು ಅನ್ನೋದು ನಾನು ಹೇಳ್ತೀನಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿ ಮೊದಲಿಗೆ ಶುಭಕೃತ ಯೋಗದಲ್ಲಿದೆ, ಹಾಗೂ 7ನೇ ಮನೆಯಲ್ಲಿ ಅವ್ರಿಗೆ ಈ ಗ್ರಹಣ ಕೂಡ ಸಂಭವಿಸಲಿದೆ. ಇದರ ಜಾಸ್ತಿ ಎಫೆಕ್ಟ್ಸ್ ಆಗ್ಬೋದು. ಮತ್ತೆ ಈ ಗ್ರಹಣದಿಂದ ನಿಮಗೆ ಸಾಕಷ್ಟು ಬದಲಾವಣೆ ನಿಮ್ ಬಿಸ್ನೆಸ್ ಅಲ್ಲಿ ಸಹ ಆಗ್ಬೋದು. ಯಾಕಂದ್ರೆ 7ನೇ ಮನೆ ಒಂದು ವ್ಯವಹಾರವನ್ನು ಕೂಡ ಸೂಚಿಸುತ್ತೆ. ಮತ್ತೆ ಎನಿವನ್ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇರ್ತೀರೋ ಅವರಿಗೆ ಇದರ ಒಂದು ಪ್ರಭಾವ ಜಾಸ್ತಿ ಬೀರಬಹುದು. ಮತ್ತೆ ದ್ವಿತೀಯದಲ್ಲಿ ಶುಕ್ರ ಇದ್ದು 12ರಲ್ಲಿ ಬುಧ ಇದ್ದಾಗ ನಿಮ್ಗೆ ಹಣಕಾಸಿನ ಸಮಸ್ಯೆ ಖಂಡಿತ ಇರಲ್ಲ. ಆದ್ರೆ ನಿಮಗೆ ಅನ್ನೋನ್ ಅರ್ಥ ಅನವಶ್ಯಕವಾದ ಕನ್ಫ್ಯೂಷನ್ ನಿಮಗೆ ನಿಮ್ ತಲೆ ಮೇಲೆ ಇರುತ್ತೆ. ಹಾಗಾಗಿ ನೀವು ಎಷ್ಟು ಹಣ ಮಾಡುವಂತಹ ಒಂದು ಅವಕಾಶಗಳನ್ನು ಸಹ ನೀವು ಕಳ್ಕೋಬಹುದು. ಹಾಗಾಗಿ ತಾಳ್ಮೆಯಿಂದ ಹಾಗೂ ಸಾಕಷ್ಟು ರಿಸರ್ಚ್ ಅನಲೈಸಿಸ್ ಮಾಡಿ ನೀವು ಆಮೇಲೆ ಹೂಡಿಕೆ ಮಾಡೋದು ಅಥವಾ ನೀವು ಹಣಕಾಸಿನ ಒಂದು ವಿಚಾರಗಳ ಬಗ್ಗೆ ನಿರ್ಧಾರ ತಗೊಂಡ್ರೆ ನಿಮಗೆ ಒಳ್ಳೇದದು. ಕನ್ಯಾ ರಾಶಿ ಅಗೇನ್ ನಾನು ಇನ್ನೇನ್ ಹೇಳ್ಬೋದು ಅಂತ ಹೇಳಿದ್ರೆ 7ನೇ ಮನೇಲೆ ಅದನ್ನ ಸ್ವಲ್ಪ ನಿಮ್ಮ ಪಬ್ಲಿಕ್ ಇಮೇಜ್ಗೂ ಧಕ್ಕೆ ಆಗುವಂತ ಸ್ಥಿತಿ ಬರ್ಬೋದು. ಇಫ್ ದೇರ್ ಪಬ್ಲಿಕ್ ಪರ್ಸನಾಲಿಟಿ ಏನಾರ ಆಗಿದ್ರೆ ಅದು ಒಂಚೂರು ಯೋಚನೆ ಮಾಡ್ಬೇಕು. ಮತ್ತೆ ಸೂರ್ಯ ಕೇತು ಇಬ್ರು ರಾಶಿಲಿರೋದ್ರಿಂದ ನಿಮ್ಗೆ ಕೂದಲು ಉದುರೋಕೆ ಸಹ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಕೇತು ರಾಶಿಲಿದ್ರೆ ಒಳ್ಳೇದು, ಬಟ್ ಆದ್ರೆ ಆ ಕೂದಲು ಇರೋ ಸಮಸ್ಯೆಯಿಂದ. ಬಟ್ ಆದ್ರೆ ಸೂರ್ಯನು ಬಂದಾಗ ಅದು ಅದ್ರಲ್ಲಿ ಕಡಿಮೆ ತೋರಿಸುತ್ತೆ. ಸೊ ದ ಲ್ಯಾಕ್ ಅಥವಾ ಒಂದು ಸ್ಕ್ಯಾಸಿಟಿ ಅಂತ ಏನ್ ಹೇಳ್ತೀವಿ ಅದು ನಮ್ಗೆ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಸೊ ಅದು ಒಂದು ನಾವು ನೋಡ್ಬೋದು. ಮತ್ತೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆಧ್ಯಾತ್ಮಿಕವಾಗಿ ನಿಮ್ಗೆ ಸಾಕಷ್ಟು ಬೆಳವಣಿಗೆಯನ್ನು ಸಹ ನೀವು ನೋಡ್ತೀರಾ. 9ನೇ ಮನೇಲಿ ಗುರು ಇದ್ದಾಗ ಅದೊಂಥರ ಶುಭ, ಯಾಕಂದ್ರೆ ನಿಮ್ಮ ರಾಶಿನೂ ನೋಡ್ತಿರ್ತಾನೆ. ಮತ್ತೆ 10ನೇ ಮನೇಲಿ ಕುಜ ಇದೇನೆ, ಸೊ ನಿಮಗ್ ತುಂಬಾ ಒಳ್ಳೇದು. ಸೊ ಒಂದು ಹೈಯರ್ ಅಥಾರಿಟೇಟಿವ್ ಜಾಬ್ ನಲ್ಲಿ ಇದ್ರೆ ನೀವು ಇದು ಎಕ್ಸಲೆಂಟ್ ಟೈಮ್ ಪೀರಿಯಡ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ 8ನೇ ಮನೆ ಅಧಿಪತಿ ಕುಜ 10ನೇ ಮನೇಲಿ ಇದ್ರೆ ಇಟ್ಸ್ ಆಲ್ಸೋ ಶೋಸ್ ಚೇಂಜ್ ಇನ್ ವರ್ಕ್ ಪ್ಲೇಸ್, ನ್ಯೂ ಪ್ರಾಜೆಕ್ಟ್ ಬರ್ಬೋದು, ಅಥವಾ ನಿಮ್ ಕರಿಯರ್ ಅಲ್ಲಿ ಏನೋ ಒಂದು ಸಿಗ್ನಿಫಿಕೆಂಟ್ ಜಂಪ್ ಸಹ ಆಗ್ಬೋದು. ಬಟ್ ನಿಮ್ಮ ರಾಶಿಗೆ ಕುಜ ಅಷ್ಟಾಗಿ ಕಾರಕ ಗ್ರಹ ಅಲ್ಲದೆ ಇರೋದ್ರಿಂದ ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಮತ್ತೆ 100% ಪಾಸಿಟಿವ್ ರಿಸಲ್ಟ್ ಅಂತ ಹೇಳಿಕ್ಕಾಗಲ್ಲ. ಬಟ್ ಅದು ನಿಮ್ಮ ಕೊಂಡಿಯಲ್ಲಿ ಕುಜ ಏನಾದ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು ಒಳ್ಳೆ ಪೋರ್ಟ್ಫೋಲಿಯೋ ಹೋಲ್ಡ್ ಮಾಡ್ತಿದ್ರೆ ಖಂಡಿತ ಈ ಟ್ರಾನ್ಸಿಟ್ ಮೈಟ್ ಗಿವ್ ಗುಡ್ ರಿಸಲ್ಟ್ಸ್ ಫಾರ್ ಯು. ಸೊ ಈ ಗ್ರಹಣದಿಂದ ನಿಮ್ಗೆ ಅಷ್ಟಾಗಿ ತೊಂದರೆ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಂದ್ ಸ್ವಲ್ಪ ಒಳ್ಳೇದು ಸಹ ಆಗತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದು ತುಲಾ ರಾಶಿ. ತುಲಾ ರಾಶಿಯವರಿಗೆ ಅವರ ರಾಶಿಯಾಧಿಪತಿ ಶುಕ್ರನೇ ರಾಶಿಲಿರೋದ್ರಿಂದ ಏನು ಸಮಸ್ಯೆ ಇಲ್ಲ. 17ನೇ ತಾರೀಕಿಗೆ ಶುಕ್ರ ತುಲಾ ರಾಶಿ ಬರೋದು. ಸೊ ಹಾಗಾಗಿ ಒಂದ್ ಸೆನ್ಸ್ ಆಫ್ ಸೇಫ್ಟಿ ಅಥವಾ ಒಂದ್ ಸೆನ್ಸ್ ಆಫ್ ರಿಲೀಫ್ ಸಹ ಇದೆ. ಆದ್ರೆ 6ನೇ ಮನೇಲಿ ಆಗ್ತದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತೆ 6ನೇ ಮನೆ ಅಧಿಪತಿ ಬಂದು 8ನೇ ಮನೇಲಿ ಇರೋದ್ರಿಂದ ಇದು ವಿಪರೀತ ರಾಜಯೋಗ ಅಂತ ನಾವು ಹೇಳ್ಬೋದು. ಬಟ್ ಆದ್ರೂ ಒಂದ್ ಸ್ವಲ್ಪ ಗಮನ ಕೊಟ್ರೆ ನಿಮ್ ಹೆಲ್ತ್ ಬಗ್ಗೆ ಅದು ತುಂಬಾ ಒಳ್ಳೇದು. ಅಷ್ಟಾಗೇನ್ ತೊಂದ್ರೆ ಆಗಲ್ಲ, ಜೀವಹಾನಿ ಅಥವಾ ಏನು ಆತರದ್ದು ಏನ್ ಸಮಸ್ಯೆ ಆಗಲ್ಲ. ಮತ್ತೆ 7ನೇ ಮನೆ ಅಧಿಪತಿ 9ನೇ ಮನೆಯಿಂದ ಅದು ತುಂಬಾ ಒಳ್ಳೇದು. ಈ ಸಮಯದಲ್ಲಿ ನೀವು ಮತ್ತೆ ನಿಮ್ಮ ಪತಿ ಪತ್ನಿ ಇಬ್ರು ಸಹ ಒಂದು ಯಾವ್ದಾದ್ರು ಒಂದು ಲಾಂಗ್ ವೆಕೇಶನ್ ತರ ಹೋಗ್ಬೋದು, ಪ್ರಯಾಣ ಬೆಳೆಸ್ಬೋದು, ಅಥವಾ ಬೇರೆ ಏನಾದ್ರು ಒಂದು ಕೆಲಸ ಅಥವಾ ಧಾರ್ಮಿಕವಾಗಿ ಸಹ ಏನಾದ್ರು ಒಂದು ಆಚರಣೆಯಲ್ಲಿ ಸಹ ಒಟ್ಟಿಗೆ ಪಾಲ್ಗೊಳ್ಬಹುದು. ಅದು ಸಹ ತುಲಾ ರಾಶಿಯವರಿಗೆ ಕಾಣಿಸ್ತಾ ಇದೆ. ಮತ್ತೆ 12ರ ಮನೆಯಲ್ಲಿ ಸೂರ್ಯ ಕೇತುವಿಂದ ಆಧ್ಯಾತ್ಮಿಕ ಚಿಂತನೆಗಳು ಸಾಕಷ್ಟು ಹರಿದು ಬರಲಿದೆ ನಿಮಗೆ. ಮತ್ತೆ ನಿಮ್ಮ 12ನೇ ಮನೆ ಅಧಿಪತಿ ಬುಧನೇ 11ನೇ ಮನೆಯಲ್ಲಿದ್ದು, ಮತ್ತೆ ಬುಧ ನಿಮಗೆ 9ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ನೀವು ಆ ಧಾರ್ಮಿಕ ವಿಷಯಗಳಿಗೂ ಸ್ವಲ್ಪ ಹಣ ಖರ್ಚು ಮಾಡುವಂತ
ಬರುವಂತಹ ಸಾಧ್ಯತೆಗಳು ಸಹ ಕಾಣಿಸ್ತಾ ಇದೆ. ಇಷ್ಟು ತುಲಾ ರಾಶಿಯವರಿಗೆ. ಮುಂದಕ್ಕೆ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಸಪ್ತಮದಲ್ಲಿ ಗುರು ಇರುವುದರಿಂದ ನಿಮ್ಗೆ ಸಂಪೂರ್ಣ ಗುರುಬಲ ಇರೋದ್ರಿಂದ ಅಷ್ಟಾಗಿ ಏನು ಸಮಸ್ಯೆ ಇಲ್ಲ. ಮತ್ತೆ 5-11ರಲ್ಲಿ ನಿಮ್ಗೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಅನ್ನೋದು ಬಿಟ್ರೆ ನಿಮಗೆ ಇದು ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ನಿಮ್ಮ 5ನೇ ಮನೇಲಿ ಆಗ್ತಿರೋದ್ರಿಂದ ನಿಮ್ಮ ಯಾವುದೇ ಲೈಕ್ ನೀವಿನ್ನೂ ಮದುವೆ ಆಗಿಲ್ಲ, ಯುವರ್ ಇಂಟು ರಿಲೇಷನ್, ರೊಮ್ಯಾಂಟಿಕ್ ಲವ್ ಅಫೇರ್ಸ್ ಏನಾದ್ರು ಇದ್ರೆ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಬಟ್ ಓವರ್ ಆಲ್ ಹೇಳಕ್ ಹೋದ್ರೆ ಈ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ನಿಮ್ಮ ಕರಿಯರ್ ಪರ್ಸ್ಪೆಕ್ಟಿವ್ ಅಲ್ಲೂ ಚೆನ್ನಾಗಿದೆ. ಯಾಕಂದ್ರೆ 11ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ 11ನೇ ಮನೆ ಅಧಿಪತಿ ಬಂದ್ರೆ ಬುಧ ಬಂದು ನಿಮ್ಗೆ 10ನೇ ಮನೆಯಲ್ಲೇ ಇರೋದ್ರಿಂದ ನಿಮಗೆ ಖಂಡಿತ ಈ ಸಮಯದಲ್ಲಿ ಒಂದು ನೌಕರಿಯಲ್ಲಿ ಬಡ್ತಿ, ಪ್ರಮೋಷನ್ ಇವೆಲ್ಲ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಟೈಮ್ ಚೆನ್ನಾಗಿದೆ. ಅಂಡ್ ಆದ್ರೆ ಅಷ್ಟಮದಲ್ಲಿ ಕುಜಾರದಿಂದ ನೀವು ಗಾಡಿ ಓಡಿಸ್ಬೇಕಾದ್ರೆ, ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ಮಾಡಿ ಅಂತ ಹೇಳ್ತೀನಿ. ಓವರ್ ಸ್ಪೀಡ್ ಅಥವಾ ಇದೆಲ್ಲ ಮಾಡಿ. ಯಾಕಂದ್ರೆ 6ನೇ ಮನೆ ಅಧಿಪತಿ 8ನೇ ಮನೇಲಿ ಇರೋದಲ್ವಾ, ಅದು ಒಂದು ವಿಪರೀತ ರಾಜಯೋಗಾನೆ. ಆದ್ರೆ ಓವರ್ ಸ್ಪೀಡ್ ಒಳ್ಳೇದಲ್ಲ. ಬಿದ್ದು ಏಟ್ ಮಾಡ್ಕೊಂಡು ಹುಷಾರಾಗ್ಬೋದು, ಬಟ್ ಏನೋ ಜೀವಕ್ಕೆ ತೊಂದರೆ ಆಗ್ದಿರ್ಬೋದು. ಅದೇ ಅದನ್ನು ಯಾಕೆ ಮಾಡ್ಕೋಬೇಕು? ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ವೃಶ್ಚಿಕ ರಾಶಿಯವರೆಗೂ ಸಹ ಈ ಸಮಯ ಆಕ್ಚುಲಿ ಚೆನ್ನಾಗಿದೆ. ಗುರುಬಲ ಇರೋದ್ರಿಂದ ದೇ ಆರ್ ಲಿಟಲ್ ಬಿಟ್ ಸೇಫ್ ಅಂತ ಹೇಳ್ಬೋದು. ಇನ್ನು ಧನುರಾಶಿಯ ಜಾತಕರಿಗೆ ಈ ಗ್ರಹಣ ಆಗೋದು 410 ಆಕ್ಸೆಸ್ ಅಲ್ಲಿ. ಸೊ ನೀವು ಯಾವ್ದಾದ್ರು ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡಿದ್ರೆ, ಪ್ರಾಪರ್ಟಿ ತಗೊಳ್ಳಿಕ್ಕೆ, ವೆಹಿಕಲ್ ತಗೊಳ್ಳಿಕ್ಕೆ ಏನಾರು ಮಾಡಿದ್ರೆ ಸ್ವಲ್ಪ ಹುಷಾರಾಗಿ ನೋಡಿ. ನಿಮ್ಗೆ ಲೀಗಲ್ ಪೇಪರ್ಸ್ ಅಲ್ಲಿ ಕನ್ಫ್ಯೂಷನ್ ಸಿಗ್ಬೋದು. ಅಂಡ್ ನಿಮಗೆ ಬುಧ ಬಂದು ಈಗ 9ನೇ ಮನೇಲೆ ಇರೋದ್ರಿಂದ ಒಂದ್ 2-3 ಸಾರಿ ನೀವು ಏನಪ್ಪಾ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಚೇಂಜ್ ಮಾಡ್ತೀರಾ. ನೀವು ತೆಗ್ದು ಮಾಡಿ ಹಾಕಿ ಅಳದು ತೂಗಿ ಮಾಡೋದು ತುಂಬಾ ಆಗುತ್ತೆ. ಮತ್ತೆ ಗುರು ಬಂದ 6ನೇ ಮನೇಲಿ ಇರೋದ್ರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಒತ್ತಡ, ಒಂದು ಪ್ರೆಷರ್ ಸಹ ಇರುತ್ತೆ. ಮತ್ತೆ 10ನೇ ಮನೇಲಿ ಸೂರ್ಯ ಕೇತು ಇರೋದ್ರಿಂದ ಮತ್ತೆ 4-10ರಲ್ಲೇ ನಿಮ್ಗೆ ಈ ಗ್ರಹಣನೂ ಆಗೋದ್ರಿಂದ ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಯು. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಕೆಲವೊಂದು ಕಾರ್ಯದಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದ್ರು ದೇರ್ ವಿಲ್ ಬಿ ಸಮಥಿಂಗ್ ಆರ್ ದ ಅದರ್ ಮಿಸ್ ಈ ಟೈಮ್ ಅಲ್ಲಿ. ಯಾಕಂದ್ರೆ ಕೇತು 10ನೇ ಮನೆಯಿಂದ ನಿಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೆಲಸದಲ್ಲಿ. ನಿಮ್ಗೆ ಒಂಥರ ಒದ್ದಾಡ್ತಾ ಇದ್ದೀರಾ, ಎಲ್ಲ ಇದೆ ಬಟ್ ಎಲ್ಲ ಏನೂ ಇಲ್ಲ. ಆ ತರದ ಒಂದು ಸಮಸ್ಯೆ ಸಹ ಧನು ರಾಶಿಯವರಿಗೆ ಕಾಡಿಸ್ತಾ ಇದೆ. ಗುರು ನಿಮಗೆ ನೆಕ್ಸ್ಟ್ ಇಯರ್ ಮೇ ನಲ್ಲಿ ಸಪ್ತಮದವರೆಗೂ ಬರೋವರೆಗೂ ನಿಮಗೆ ಈ ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೂರ್ಯ ಕೇತು 10ನೇ ಮನೇಲಿ ಇರೋದ್ರಿಂದ ಎಲ್ಲಿವರೆಗೂ ಈ ಕೇತು ಇಲ್ಲಿರ್ತಾನೆ ಅಲ್ಲಿವರೆಗೂ ಗಣಪತಿ ಆರಾಧನೆ ಮಾಡೋದು ಧನು ರಾಶಿಯವರಿಗೆ ಬಹಳ ಒಳ್ಳೇದು. ಸೊ ಅದೊಂದು ಅವರು ನೋಡ್ಕೋಬೇಕು ಈ ಸಮಯದಲ್ಲಿ. ಓವರ್ ಆಲ್ ನಾನ್ ಹೇಳಕ್ ಹೋದ್ರೆ ಧನು ರಾಶಿಯವರಿಗೆ ಸಪ್ತಮದಲ್ಲಿ ಕುಜನು ಇರೋದ್ರಿಂದ, ಅದು ಪಂಚಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಸ್ವಲ್ಪ ಯಾರಾದ್ರೂ ಮದುವೆ ಆಗ್ಲಿಕ್ಕೆ ಇಚ್ಛೆ ಪಡ್ತಿರೋರು, ದೇ ಆರ್ ಆಲ್ರೆಡಿ ಇನ್ ಅ ರಿಲೇಷನ್ ಅಂಡ್ ವಾಂಟ್ ಟು ಟೇಕ್ ಇಟ್ ನೆಕ್ಸ್ಟ್ ಲೆವೆಲ್, ಅವರಿಗೆ ಈ ಸಮಯ ಅನುಕೂಲವಾಗಿದೆ. ಆದ್ರೆ ಸ್ವಲ್ಪ ಅವರು ಹೋರಾಡಿ ಮಾಡ್ಬೇಕಾಗುತ್ತೆ. ಅದನ್ನ ಸ್ವಲ್ಪ ಆದಷ್ಟು ವೆರಿ ಏನಪ್ಪಾ ವಯಸ್ಸಾಗಿ ಅದೇ ಸಾಕಷ್ಟು ಜಾಣ್ಮೆಯಿಂದ ಮಾಡಿದ್ರೆ ಒಳ್ಳೇದು. ಅವಾಗ ನಿಮಗೂ ಮುಂದಕ್ಕೆ ಅಷ್ಟು ಪ್ರಾಬ್ಲಮ್ ಬರಲ್ಲ. ಮತ್ತೆ 9ರಲ್ಲೂ ಶುಭ ಗ್ರಹ, 11ರಲ್ಲೂ ಶುಭ ಗ್ರಹ, 2ನೇ ಮನೆಯ ಅಧಿಪತಿನೂ 3ನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಅಷ್ಟಾಗಿ ಬರೋದಿಲ್ಲ ನಿಮ್ಗೆ. ಬಟ್ ಬೇರೆ ಏನೇನ್ ನಾನು ಹೇಳಿದ ಆ ಸಮಸ್ಯೆಗಳು ಖಂಡಿತ ಇದ್ದೇ ಇರುತ್ತೆ. ಮುಂದಿನ ರಾಶಿ ಮಕರ ರಾಶಿಯ ಜಾತಕರಿಗೆ ಈ ಗ್ರಹಣ ಬಂದು 3-9 ಆಕ್ಸಿಸ್ ನಲ್ಲಿ ಆಗ್ತಿರೋದ್ರಿಂದ ಇದರ ಎಫೆಕ್ಟ್ಸ್ ನಿಮ್ಗೆ ಒಳ್ಳೆಯ ಪರಿಣಾಮಗಳನ್ನೇ ಕೊಡುತ್ತೆ. ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಒಡ ಹುಟ್ಟುಗರಿಗೆ ಇದು ಸ್ವಲ್ಪ ಸಮಸ್ಯೆ ಕೊಡ್ಬೋದು. ಬಟ್ ಅದ ನಿಮಗಿದೆ ಆಕ್ಚುಲಿ ಚೆನ್ನಾಗೇ ಇರುತ್ತೆ. ನಿಮಗಿಂತ ನಿಮ್ಮ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಗುರು ಪಂಚಮದಲ್ಲಿ ಇರೋದ್ರಿಂದ ಹಾಗೂ 10ನೇ ಮನೆ ಶುಕ್ರ ಇರೋದ್ರಿಂದ ಅಗೇನ್ ನೀವು ಅಷ್ಟಾಗಿ ಕಷ್ಟಪಟ್ಟು ದುಡಿಯಲಿಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಆರಾಮಾಗಿ ಇರ್ಬೇಕು ಅಂತ ನೀವು ಇಚ್ಛೆ ಪಡ್ತೀರಿ. ಯಾಕಂದ್ರೆ 10ನೇ ಮನೆ ಅಧಿಪತಿ 10ನೇ ಮನೇಲಿ ಇರೋದ್ರಿಂದ. ಸೊ ಅದು ಒಂದು ಹಂತದೊಳಗೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬಟ್ ಅದು ಇನ್ನೊಂದು ಹಂತದೊಳಗೆ ಒಳ್ಳೇದಲ್ಲ. ಯಾಕಂದ್ರೆ ಕಷ್ಟಪಟ್ಟು ದುಡಿಲೇಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಆಗಿ ಕಷ್ಟಪಡದೆ ಅದು ಕಂಪ್ಲೀಟ್ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದು ಒಂದು. ಮತ್ತೆ 2ನೇ ಮನೆ ಅಧಿಪತಿ ವಕ್ರಿಯಾಗಿ 2ನೇ ಮನೆಯಿಂದ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ 10 ಬಾರಿ ಯೋಚನೆ ಮಾಡಿ. ಮತ್ತೆ ಯಾವುದೇ ವಿಷಯದಲ್ಲಿ ಆಗ್ಲಿ ಮಾತಾಡದೆ ಮುಂದುವರಿಬೇಡಿ. ಯಾಕಂದ್ರೆ ಏನಾಗ್ಬೇಕು, ಕನ್ಫ್ಯೂಷನ್ಸ್ ಏನು ಬರಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಕ್ಲಿಯರ್ ಆಗಿ ಮಾತಾಡಿ ಆಮೇಲೆ ಮುಂದುವರಿರಿ. 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಈ ಮಕರ ರಾಶಿಯ ಈ ಕ್ರೀಡಾಪಟುಗಳಿಗಾಗಿರ್ಬೋದು, ಅಥವಾ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಿದಾರೋ, ಅಥವಾ ಯಾರು ಒಂದು ಕಾಂಪಿಟೇಟಿವ್ನೆಸ್ ಸ್ಪಿರಿಟ್ ಬೇಕಿರೋರಿಗೆ ಇದು ಒಳ್ಳೆ ಪೊಸಿಷನ್.
ಅಂಡ್ ಎಜುಕೇಶನ್ ಕೂಡ ಇಟ್ಸ್ ಅ ವೆರಿ ಗುಡ್ ಟೈಮ್ ಪೀರಿಯಡ್ ಮಕರ ರಾಶಿಯವರಿಗೆ. ಮತ್ತೆ 9ನೇ ಮನೆಯಲ್ಲಿ ನಿಮ್ಗೆ ಸೂರ್ಯ ಕೇತು ಕಂಜಂಕ್ಷನ್ ಇಂದ ಮಕರ ರಾಶಿಯ ತಂದೆಯರಿಗೆ ಸ್ವಲ್ಪ ಇದು ಅಂತಹ ಶುಭವಾದ ಗೋಚಾರ ಅಲ್ಲ. ಹಾಗಾಗಿ ನಿಮ್ಮ ತಂದೆಯ ಆ ಏನು ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಯಾಕಂದ್ರೆ ಸಪ್ತಮಾಧಿಪತಿ ಚಂದ್ರನೇ ಇಲ್ಲಿ ಗ್ರಹಣಕ್ಕೆ ಹೋಗೋದ್ರಿಂದ, ಆದ್ರೆ ಅದು 3ನೇ ಮನೇಲಿ ಆದ್ರಿಂದ ನಾನು ಅಷ್ಟಾಗಿ ಸಮಸ್ಯೆ ಅಂತ ಹೇಳ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಪತಿ ಪತ್ನಿಯರ ಆರೋಗ್ಯದ ಬಗ್ಗೆನೂ ಗಮನ ಕೊಡಿ, ಪ್ಲಸ್ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆನೇ ಸಹ ಗಮನ ಕೊಡಿ ಅಂತ ನಾನು ಹೇಳ್ತೀನಿ. ಸೊ 6ನೇ ಮನೆ ಅಧಿಪತಿ 8ನೇ ಮನೇಲಿ ಇರೋದು ಇದು ಒಳ್ಳೆ ಪೊಸಿಷನ್, ಅಂತಾಗಿ ಸಮಸ್ಯೆ ಏನಿಲ್ಲ. ಬುಧ 8ನೇ ಮನೆ ಇದ್ದಾಗ ಅಷ್ಟು ಸಮಸ್ಯೆ ಕೊಡಲ್ಲ. ಗುರು ಬುಧ ಇಬ್ರು 8ನೇ ಮನೇಲಿ ಇದ್ದಾಗ ಅವರು ಆಧ್ಯಾತ್ಮಿಕ ಚಿಂತನೆಗಳನ್ನ ಮತ್ತೆ ಹೊಸದಾಗಿ ಯೋಚನೆ ಮಾಡುವ ಒಂದು ಏನಪ್ಪಾ ಮೈಂಡ್ ಸೆಟ್ ನ ಕೊಡೋದ್ರಿಂದ ಇಟ್ಸ್ ಅ ಗುಡ್ ಪೊಸಿಷನ್. ನೆಕ್ಸ್ಟ್ ಬಂದು ಕುಂಭರಾಶಿ. ಕುಂಭರಾಶಿಯ ಜಾತಕರಿಗೆ ಆಲ್ರೆಡಿ ಅವರು ಮಿಡ್ ಫೇಸ್ ಆಫ್ ಸಾಡೆ ಮಧ್ಯದ ಸಾತಿಯಲ್ಲಿ ಇದ್ದಾರೆ. ಅವರಿಗೆ ಆಲ್ರೆಡಿ ಹಣಕಾಸಿನ ಸಮಸ್ಯೆ ಸಿಕ್ಕಾಬಟ್ಟೆ ಇದೆ. ಆದ್ರೆ ಈಗ ಪುನಃ ಚಂದ್ರ ಬಂದು ಅವರಿಗೆ ಷಷ್ಠಾಧಿಪತಿಯಾಗಿ ದ್ವಿತೀಯದಲ್ಲಿ ಗ್ರಹಣಕ್ಕೆ ಸಿಕ್ಕಾಕೊಳ್ಳೋದ್ರಿಂದ ಮೂನ್ ರಾಹು ಫುಲ್ ಕಂಜಂಕ್ಷನ್ ಇರೋ 2ನೇ ಮನೆಯಲ್ಲಿ ನಿಮ್ಗೆ ಸೇವಿಂಗ್ಸ್ ಮೈಟ್ ಬಿಕಮ್ ಅ ವೆರಿ ಹಾರ್ಡ್ ಟಾಸ್ಕ್. ಸೊ ಹಣವನ್ನ ನೀವು ರಕ್ಷಿಸೋದು, ಹಣವನ್ನ ಕೂಡಿಡೋದು ಬಹಳ ಕಷ್ಟವಾಗ್ಬೋದು ಈ ಸಮಯದಲ್ಲಿ. ಮತ್ತೆ ರಾಶಿನಲ್ಲಿ ವಕ್ರಿ ಶನಿ ಇರೋದ್ರಿಂದ ನೀವು ಯೋಚನೆ ಮಾಡಿನೇ ಕಷ್ಟಪಡ್ತೀರಾ. ಸೊ ಅನವಶ್ಯಕ ಯೋಚನೆಗಳನ್ನ ಮಾಡೋದನ್ನ ಬಿಡಿ ನೀವು. ಮತ್ತೆ ಬುಧ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಪತ್ನಿ ಮತ್ತು ನಿಮ್ ಪತಿ ಅಥವಾ ಪತ್ನಿ ಅಥವಾ ಅವರ ತಂದೆ ತಾಯಿಯಂದ್ರು ಅವರ ಯೋಗಕ್ಷೇಮಕ್ಕೆ ಅಷ್ಟಾಗಿ ಒಳ್ಳೇದಲ್ಲ. ಮತ್ತೆ ಅವರ ಜೊತೆ ಸಹ ನಿಮ್ಮ ಒಂದು ಏನು ಸಂಬಂಧ ಇದೆ ಅದು ಸ್ವಲ್ಪ ಹಳಸ್ಬೋದು. ನಿಮಗೆ ಮತ್ತೆ ನಿಮ್ಮ ಅತ್ತೆ ಮಾವನ ಜೊತೆ ಅಷ್ಟಾಗಿ ಸಮಸ್ಯೆ ಜಾಸ್ತಿ ಸಮಸ್ಯೆ ಬರಬಹುದು. ಮಾತುಕತೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ತರದ ವಿಷಯದಲ್ಲಿ ನಿಮ್ಗೂ ಅವರು ಸ್ವಲ್ಪ ವೈಮನಸ್ಯ ಉಂಟಾಗ್ಬೋದು. ಪಂಚಮದಲ್ಲಿ ಕುಜ ಇರೋದ್ರಿಂದ, ತೃತೀಯಾಧಿಪತಿ ಪಂಚಮದಲ್ಲಿ ಕುಜ ಇರೋದ್ರಿಂದ ಕುಂಭರಾಶಿಯವರ ಮಕ್ಕಳು ಯಾರು ವೆರಿ ಆರ್ಟಿಸ್ಟಿಕ್ ಆಗಿದ್ದಾರೆ ಆರ್ ಸಮನ್ ಹೂ ಕೀಪ್ಸ್ ಟ್ರೈಂಗ್ ಸಮಥಿಂಗ್ ನ್ಯೂ, ಅವರಿಗೆ ಇದು ತುಂಬಾ ಒಳ್ಳೇದು. ಅಂಡ್ ಅವರ ಒಂದು ಪ್ರಗತಿಗೆ ಸಹ ದಿಸ್ ಇಸ್ ಅ ವೆರಿ ಗುಡ್ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು. ಚತುರ್ಥದಲ್ಲಿ ಗುರು ಇರೋದ್ರಿಂದ ನೀವು ಮನೆ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ರೆ ಕುಂಭರಾಶಿಯವರು ಸ್ವಲ್ಪ ಯೋಚನೆ ಮಾಡಿ ಕೈಗೊಳ್ಳಿ. ಎಸ್ಪೆಷಲಿ ಲೀಗಲ್ ಪೇಪರ್ಸ್ ಇದೆಲ್ಲ ನೋಡಿ. ಬಟ್ ಅದ್ರ ಹಣದ ಸಮಸ್ಯೆ ನಿಮಗೆ ಖಂಡಿತ ಎದುರಾಗುತ್ತೆ. ಸೊ ಲೋನ್ ತಗೋಬೇಕು ಅಂತ ಹೊಸ ನೋಡಿ, ಯಾಕಂದ್ರೆ 6ನೇ ಮನೆ ಅಧಿಪತಿನೇ ನಿಮ್ಗೆ ಗ್ರಹಣಕ್ಕೆ ಈಡಾಗಿರೋದು. ಸೊ ಹಾಗಾಗಿ ಲೋನ್ ತಗೋಬೇಕಾದ್ರೆ ತಗೊಂಡ್ಬಿಟ್ಟು ಆಮೇಲೆ ಪಟ್ರೆ ಕಟ್ಲಿಕ್ಕೆ ಅದು ಸಹ ಕಷ್ಟ ಆಗೋದ್ರಿಂದ ನೀವು ಸ್ಟಾರ್ಟಿಂಗ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಒಂದು 10 ಬಾರಿ ಯೋಚನೆ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಸೊ ಈ ಸಮಯದಲ್ಲಿ ಯಾವುದೇ ಒಂದು ದೊಡ್ಡವಾದ ಡಿಸಿಷನ್ ತಗೊಂಡೇ ಇರೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ಮುಂದಿನ ರಾಶಿ ಅಥವಾ ಕೊನೆಯ ರಾಶಿ ಮೀನರಾಶಿ. ಸೊ ನಿಮ್ಮ ರಾಶಿಯಲ್ಲಿ ಗ್ರಹಣ ಆಗೋದ್ರಿಂದ ಸಮಸ್ಯೆ ನಿಮಗೆ ಎದುರಾಗುತ್ತೆ. ನೀವು ನಿಮ್ಮದೇ ಒಂದು ಯೋಚನೆಗಳಲ್ಲಿ ಇರ್ತೀರಾ, ಆದ್ರೆ ಆಗೋದೇ ಬೇರೆ ಒಂದಿರುತ್ತೆ. ಮತ್ತೆ ಚಂದ್ರ ರಾಹು ಜನ್ಮ ರಾಶಿಲಿ ಇದ್ದಾಗ ಏನ್ ಹೇಳ್ತೀವಿ ಅಂದ್ರೆ ಆ ಲಾಟ್ ಆಫ್ ಕನ್ಫ್ಯೂಷನ್ಸ್. ನೀವು ಸಿಚುವೇಶನ್ ಅನಲೈಸ್ ಮಾಡೋದೇ ಬೇರೆ ತರ, ಬಟ್ ಆಗ ಅದು ಆಗದೇ ಇನ್ನೊಂದ್ ತರ, ಬಟ್ ಅಂಡ್ ಅದಿರೋದು ಇನ್ನೊಂದ್ ತರ. ಸೊ ಎಲ್ಲಾ ಕೋನಗಳಿಂದ ನೋಡಿದ್ರು ಈ ಸಮಯದಲ್ಲಿ ನೀವು ಆದಷ್ಟು ಯಾರನ್ನಾರು ಕನ್ಸಲ್ಟ್ ಮಾಡಿ ಅವರ ಸಲಹೆ ತಗೊಂಡು ನೀವು ಮುಂದುವರೆದ್ರೆ ನಿಮಗ್ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗತ್ತೆ ಈ ಸಮಯದಲ್ಲಿ. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಡೆಫಿನೆಟ್ಲಿ ಸ್ವಲ್ಪ ಇದ್ದೇ ಇದೆ. ಆದ್ರೆ 2ನೇ ಮನೆ ಅಧಿಪತಿ ಗುರು 3ನೇ ಮನೇಲಿ ಇರೋದ್ರಿಂದ ಅಷ್ಟಾಗಿ ಸಮಸ್ಯೆ ಇಲ್ಲ. ಮತ್ತೆ ಗುರು ವಕ್ರಿ ಆದ್ಮೇಲೆ ಅಕ್ಟೋಬರ್ 9ರಿಂದ ನಿಮ್ಗೆ ಒಂಚೂರು ಪರವಾಗಿಲ್ಲ. ಸೊ ಒಂಚೂರು ರಿಲೀಫ್ ಅಂತ ನಾವ್ ಹೇಳ್ಬೋದು. ಚತುರ್ಥದಲ್ಲಿ ಕುಜ ಇದ್ದಾನೆ, ಹಾಗೂ ಸಪ್ತಮದಲ್ಲಿ ಸೂರ್ಯ ಕೇತುವಿನ ಯುತಿ ಇದೆ, ಅಷ್ಟಮದಲ್ಲಿ ಶುಕ್ರ ಇದ್ದಾನೆ. ಸೊ ಅಷ್ಟಾಗಿ ನಿಮಗೆ ತೊಂದರೆ ಬರಲ್ಲ. ಬಟ್ ಆದ್ರೆ ನೀವು ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮ್ಯಾಟರ್ಸ್ ಏನಾದ್ರು ಕೈ ಹಾಕಿದ್ರೆ, ಅಲ್ಲಿಗೆ ಹೂಡಿಕೆ ಮಾಡಿದ್ರೆ ಈ ಸಮಯದಲ್ಲಿ ನಿಮಗೆ ಅದರಿಂದ ಸ್ವಲ್ಪ ನಷ್ಟವೂ ಆಗ್ಬೋದು. ಮತ್ತೆ
ಅನ್ನೆಸೆಸರಿ ನೀವು ಜಗಳಕ್ಕೂ ಸಹ ಕೈ ಹಾಕ್ದಂಗ ಆಗ್ಬೋದು. ಆದ್ರೆ ಇದೇ ಸಮಯದಲ್ಲಿ ನೀವು ಆಧ್ಯಾತ್ಮಿಕವಾಗಿ ನೀವು ಇನ್ಕ್ಲಿನೇಷನ್ ಕೂಡ ನಿಮ್ಗೆ ಡೆವಲಪ್ ಆಗ್ಬೋದು, ಸ್ಪಿರಿಚುಯಾಲಿಟಿಗೆ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳು ಸಹ ನಿಮಗೆ ಬರಬಹುದು. ಸೊ ಈ ಸಮಯದಲ್ಲಿ ಅದು ಸಹ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಮೀನರಾಶಿಯದ್ದು ಸ್ವಲ್ಪ ಎಫೆಕ್ಟ್ಸ್ ಜಾಸ್ತಿ ಇದ್ದೇ ಇದೆ. ಯಾಕಂದ್ರೆ 7.5 ಇದೆ, ಈ ರಾಹು ಇದು ಗ್ರಹಣ ಸಹ ನಿಮ್ಮ ರಾಶಿಲಿ ಆಗ್ತದೆ. ಸೊ ದಿಸ್ ಇಸ್ ದ ಟೈಮ್ ಪೀರಿಯಡ್ ವಿಚ್ ಯು ಹ್ಯಾವ್ ಟು ಕೋಲ್ಡ್ ಫಾರ್ ಯೋರ್ ಸೆಲ್ಫ್. ಸೊ ನಿಮ್ಮನ್ನ ನೀವು ಮೇಂಟೈನ್ ಮಾಡೋದನ್ನ, ಮ್ಯಾನೇಜ್ ಮಾಡೋದನ್ನ ನೀವು ಸ್ವಲ್ಪ ಕಲಿಬೇಕಾಗುತ್ತೆ ಈ ಸಮಯದಲ್ಲಿ. ಸೊ ಇಷ್ಟು ಬಂದು ಈ ಪಾರ್ಶ್ವ ಚಂದ್ರಗ್ರಹಣದ, ಭಾಗಶಃ ಚಂದ್ರಗ್ರಹಣದ ಒಂದು ಎಫೆಕ್ಟ್ಸ್ ಆಕ್ಚುಲಿ ಎಲ್ಲಾ 12 ರಾಶಿಯ ಮೇಲೆ. ಆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಹಾಗೂ ಇದನ್ನ ಶೇರ್ ಸಹ ಮಾಡಿ ಎಲ್ಲರ ಜೊತೆ. ಸೊ ಮುಂದಿನ ವಿಡಿಯೋವರೆಗೂ ನಮಸ್ಕಾರ.